ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅಳತೆಗಳು ಅಂದರೆ ಮೆಜರ್ಮೆಂಟ್ ಆ್ಯಂಡ್ ಮೆಜರ್ಮೆಂಟ್ ಯೂನಿಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಟಿ ಇ ಟಿಯಲ್ಲಿ ಈ ಥರದ ಪ್ರಶ್ನೆಗಳನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಅರ್ಥಕೋಬೇಕಾಗತ್ತೆ. ಮತ್ತು ಇಲ್ಲಿ ಏನಪ್ಪ ಒಂದು ಇಂಪಾರ್ಟೆಂಟ್ ಆಗಿ ಅಂತಂದರೆ ಇವು ಈಸಿ ಇದ್ದರೂ ಕೂಡ ಟೈಮ್ ಕಿಲ್ಲಿಂಗ್ ಆಗುವಂತಹ ಒಂದು ಪ್ರಾಬ್ಲಮ್ಗಳಾಗಿರುತ್ತೆ. ಸೊ ತೂಕ ನಮಗೆಲ್ಲ ಗೊತ್ತಿದೆ, ಕೆ ಜಿ, ಗ್ರಾಮ್ ಹಾಗೆಲ್ಲ ಇರುತ್ತೆ. ಸಮಯ ಗೊತ್ತಿದೆ, ಇನ್ನು ಗಾತ್ರಗಳು ಕೂಡ ಗೊತ್ತಿದೆ. ಇವೆಲ್ಲವನ್ನು ಸೇರಿಸಿ ಒಂದೇ ಕ್ವಶನಲ್ಲಿ ಬರುವಂತೆ ಅಥವಾ ಬೇರೆ ಬೇರೆ ಥರದ ಟ್ವಿಸ್ಟ್ ಆಗಿ ಬರುವಂಥ ಪ್ರಶ್ನೆಗಳು, ಅನ್ವಯದ ಕ್ವಶನ್ಗಳು ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಿ ನಿಮಗೆ ಈಸಿ ಪ್ರಶ್ನೆ ಅಂತ ಹೇಳಿ ನಿಮ್ಮ ಸಮಯವನ್ನು ಅವರು ಕಿಲ್ ಮಾಡ್ತಾರೆ. ಆ್ಯಕ್ಚುಲಿ 30 ಅಂಕಗಳಿಗೆ 30 ನಿಮಿಷ ನೀವು ತಗೋಬೇಕು, ಆದರೆ ಒಂದೇ ಪ್ರಶ್ನೆ 5 ರಿಂದ 6 ನಿಮಿಷ ಸಮಯವನ್ನು ತಿಂದುಬಿಡುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ಕಾನ್ಸಂಟ್ರೇಷನ್ ಮಾಡಿ. ಇದು 5th 6th 7th 8th ನೀವು ಟೆಕ್ಸ್ಟ್ ಬುಕ್ಗಳನ್ನು ಅಭ್ಯಾಸ ಮಾಡಿದರೆ ನಿಮ್ಗೆ ಇಲ್ಲಿ ಖಂಡಿತ ಐಡಿಯಾ ಸಿಗುತ್ತೆ. ಸೊ ಮೊದಲಿಗೆ ನಾನು ಅದರಲ್ಲಿ ಯಾವ್ಯಾವ ಥರ ಅಳತೆಗಳು ಬರುತ್ತೆ, ಅದಕ್ಕೆ ಕನ್ವರ್ಷನ್ ಏನೇನು ಅಂತ ನೋಡೋದಾದರೆ, ಮಿಲಿಗ್ರಾಮಿಂದ ಅಂದರೆ ಮಿಲಿಗ್ರಾಮಿಂದ ಗ್ರಾಮಿಗೆ ಕನ್ವರ್ಟ್ ಮಾಡೋವಂಥದ್ದು, ಅಥವಾ ಗ್ರಾಮಿಂದ ಮಿಲಿಗ್ರಾಮ್ಗೆ, ಇನ್ನು ಕಿಲೋಗ್ರಾಮ್ಗೆ. ಸೊ ಇಲ್ಲಿ ಕನ್ವರ್ಷನ್ ಖಂಡಿತ ನಿಮಗೆ ಬಂದೇ ಬರುತ್ತೆ. ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾನು ಇದು ಒಂದಷ್ಟು ಸುಮ್ಮನೆ ಅದ್ರ ಬಗ್ಗೆ ಗೊತ್ತಿರಲಿ, ಅದು ಒಂದು ಐಡಿಯಾ ಇರಲಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಸಮಯಕ್ಕೆ ಬಂದರೆ ಸೆಕೆಂಡು, ನಿಮಿಷ, ಗಂಟೆ, ದಿನ, ವರ್ಷ, ತಿಂಗಳು ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಹಾಗೆಯೇ ಅಳತೆ ಬಂದು ಮೀಟರು, ಸೆಂಟಿಮೀಟರು, ಕಿಲೋಮೀಟರ್ ಇದ್ರ ಮೇಲುಗಡೆ ಅಳತೆ ಮಾನಗಳು ಬರುತ್ತೆ. ಹಾಗೆ ಗಾತ್ರ ಬಂದರೆ ಮಿಲಿ ಲೀಟರ್ ಮತ್ತು ಲೀಟರ್ ಮೇಲೆ ಗಾತ್ರದ ಮೇಲೆ ಬರುತ್ತೆ. ಇನ್ನು ಡಿಸ್ಟೆನ್ಸು, ಸಮಯ ಅದ್ರ ಮೇಲೆ ಕೇಳೋದಾದರೆ, ಸಮಯ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡು, ಅಥವಾ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಸೊ ಇದ್ರ ಮೇಲೆ ನಿಮ್ಮ ಕಳೆದ ವಿಡಿಯೋದಲ್ಲಿ ನಾನು ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಏನಂದರೆ ಕ್ವಶನ್ ಪೇಪರ್ ರಿವಿಷನ್ ಮಾಡುವಂತಹ ಸಂದರ್ಭದಲ್ಲಿ ಯೂಟ್ಯೂಬ್ ಕ್ಲಾಸಲ್ಲಿ ನೀವು ನೋಡಿದಿರಿ. ಮೀಟರ್ ಪರ್ ಸೆಕೆಂಡು ಅದನ್ನು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡೋದು, ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋವಂಥದ್ದು. ಸೊ ಈ ರೀತಿ ಕನ್ವರ್ಷನ್ ಮೇಲೆ ನಿಮಗೆ ಲೆಕ್ಕಗಳು ಬಂದೇ ಬರುತ್ತೆ. ಸೊ ಇಲ್ಲಿ ಒಂದು ಸರಿ ಆ ಒಂದು ಲೆಕ್ಕ ಕನ್ವರ್ಷನ್ ರಿಪೀಟ್ ಮಾಡೋದಾದರೆ, ಒಂದು ಐಡಿಯಾ ನಿಮಗೆ ಹೇಳ್ಕೊಟ್ಟಿದ್ದೀನಿ, ರಿಪೀಟ್ ಮಾಡ್ತೀನಿ. ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟು ಅವರು ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡಿ ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ತುಂಬ ಸಿಂಪಲ್. ಯಾವ ರೀತಿ ಮಾಡ್ತೀರಾ, ಈಗ ಅವರು ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನು ಏನು ಮಾಡಬೇಕು, ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡಬೇಕು. ಅಂದರೆ 18/5 ಮಲ್ಟಿಪ್ಲೈ ಮಾಡಬೇಕು. ಅಕಸ್ಮಾತು ಅವರು ಈ ಥರ ಕೊಟ್ಟರೆ 18/5 ಮಲ್ಟಿಪ್ಲೈ ಮಾಡ್ತೀರಾ. ಬೈ ಚಾನ್ಸ್ ಅವರು ಕಿಲೋಮೀಟರನ್ನು ಕೊಟ್ಟು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿ ಅಂತ ಏನಾದರೂ ಕೊಟ್ಟರೆ ಏನು ಮಾಡಬೇಕು, 5/18 ಮಲ್ಟಿಪ್ಲೈ ಮಾಡಬೇಕು. ನೋಡಿ ಇಷ್ಟೇ, ತುಂಬ ಸಿಂಪಲ್. ಕೊಟ್ಟಿರುವಂಥ ಕ್ವಾಂಟಿಟಿನ 5/18 ಮಲ್ಟಿಪ್ಲೈ ಮಾಡಬೇಕು, ನಿಮಗೆ ಖಂಡಿತ ಉತ್ತರ ಸಿಗುತ್ತೆ. ಇನ್ನು ಏರಿಯಾ, ಇವು ಕೂಡ ಮೆಜರ್ಮೆಂಟಲ್ಲೇ ಬರುತ್ತೆ. ಅಳತೆಯ ಮಾನಗಳಲ್ಲಿ ಏರಿಯಾ ಅಂತ ಅಲ್ಲಿ ಪ್ರಶ್ನೆಗಳು ಅಂದರೆ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಟ್ರಯಾಂಗಲ್ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಇದನ್ನು ನೋಟ್ ಮಾಡ್ಕೊಳ್ಳಿ. ಹಾಗೆ ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಉದ್ದ ಇಂಟು ಅಗಲ, ಅದು ಸ್ಕ್ವಯರ್ ಯೂನಿಟ್ಸು, ಎಷ್ಟು ಕೊಟ್ಟಿದ್ದಾರೆ ಅದರ ಒಂದು ಸ್ಕ್ವಯರ್ ಯೂನಿಟ್ಸು. ಇನ್ನು ಸ್ಕ್ವಯರ್ ಬಂದು ಚೌಕ ಬಾಹು ಗುಣಿಸು ಬಾಹು. ಇನ್ನು ವೃತ್ತದ ವಿಸ್ತೀರ್ಣ ಏನಿದೆ, πr² ಇದೆ. ವೃತ್ತದ ಸೆಮಿ ಸರ್ಕಲ್ ಕೊಟ್ಟರೆ πr²/2 ಆಗುತ್ತೆ. ಹಾಗೆ ಪೆರಿಮೀಟರ್ ಬಗ್ಗೆ ಕೇಳಿದರೆ ಅಥವಾ ಸುತ್ತಳತೆ ಬಗ್ಗೆ ಕೇಳಿದರೆ, ಆಯತದ ಸುತ್ತಳತೆ 2 ಗುಣಿಸು ಉದ್ದ ಪ್ಲಸ್ ಅಗಲ, ಚೌಕದ ಸುತ್ತಳತೆ 4 ಗುಣಿಸು ಬಾಹು ಅಥವಾ 4 ಇಂಟು ಸೈಡ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಸಮಬಾಹು ತ್ರಿಭುಜ 3 ಗುಣಿಸು ಬಾಹು, ವೃತ್ತದ ಒಂದು ವಿಸ್ತೀರ್ಣ 2πr. ಸೊ ಇವೆಲ್ಲವೂ ನಿಮಗೆ ವಿಸ್ತೀರ್ಣದ ಮೇಲೆ ಗೊತ್ತಿರಬೇಕು. ಇನ್ನು ವಾಲ್ಯೂಮ್, ಗಾತ್ರದ ಮೇಲೆ ಪ್ರಶ್ನೆಗಳು ಬರ್ಬೋದು. ಸೊ ಗಾತ್ರದ ಮೇಲೆ ವಾಲ್ಯೂಮ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ರೂಮ್ ಆರ್ ಬಾಕ್ಸ್ ಅಂತ ಕೇಳಿದರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟು, ಕ್ಯೂಬಿಕ್ ಯೂನಿಟ್ಸು. ಇನ್ನು ವಾಲ್ಯೂಮ್ ಆಫ್ ಎನಿ ಕ್ಯೂಬಿಕಲ್ ಥಿಂಗ್ ಅಂತ ಕೊಟ್ಟರೆ ಸೈಡ್ ಇಂಟು ಸೈಡ್ ಕ್ಯೂಬ್ ಕೊಟ್ಟರೆ ಆವಾಗ ನಿಮಗೆ ಬಾಹು ಗುಣಿಸು ಬಾಹು 3 ಸರಿ ಗುಣಿಸಬೇಕಾಗತ್ತೆ. ಇನ್ನು ವಾಲ್ಯೂಮ್ ಆಫ್ ಸಾಲಿಡ್ ಸ್ಪಿಯರ್ ಕೊಟ್ಟರೆ 4/3πr³ ಆಗುತ್ತೆ. ಓಕೆ, ವೇರ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ಇನ್ನು ಸಿಲಿಂಡ್ರಿಕಲ್ ಥಿಂಗ್, ಯಾವುದಾದ್ರೂ ವಸ್ತು ಸಿಲಿಂಡ್ರಿಕಲ್ ಕೊಟ್ಟಿದ್ರೆ, ಸೊ ಅದೊಂದು ಸಿಲಿಂಡರ್ನ ಒಂದು ವಾಲ್ಯೂಮ್ನ ಕೇಳಿದರೆ πr²
ಹೆಚ್ಚಾಗುತ್ತೆ. ಸೊ ಪೈ ಅಂತಂದರೆ ನಿಮಗೆ ಪೈ ವ್ಯಾಲ್ಯೂ ಗೊತ್ತು 3.14, r² ಅಂದರೆ ಆರ್ ಅಂದರೆ ಅದರ ಒಂದು ರೇಡಿಯಸ್ಸು, ಇನ್ನು ಹೆಚ್ ಅಂತಂದರೆ ಹೈಟು ಅದರ ಒಂದು ಎತ್ತರ ಆಗಿರುತ್ತೆ. ಇನ್ನು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರು, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಅದ್ರ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳು ಬರುತ್ತೆ. 2πr(h) ಆಗಿರುತ್ತೆ. ಇನ್ನು ವಾಲ್ಯೂಮ್ ಆಫ್ ದ ಕೋನಿಕಲ್ ಥಿಂಗ್, ಸೊ ಕೋನಿಕಲ್ ಅದು ಯಾವುದಾದ್ರೂ ವಸ್ತು ಇತ್ತು ಅಂತ ಹೇಳಿದರೆ ಅದು 1/3πr² ಆಗಿರುತ್ತೆ. ನೆಕ್ಸ್ಟು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಬಂದು ನಿಮ್ಗೆ ಏನಾದರೂ ಕೊಟ್ಟರೆ πrl ಆಗಿರುತ್ತೆ. ಎಲ್ ಅಂದರೆ ಓರೆ ಎತ್ತರ, L = √h² + r² ಆಗಿರುತ್ತೆ. ನೆಕ್ಸ್ಟು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಕೇಳಿದರೆ πr × l + r ಆಗುತ್ತೆ. ಇನ್ನು ವಾಲ್ಯೂಮ್ ಆಫ್ ದ ಸ್ಪಿಯರ್ ಕೊಟ್ಟರೆ 4/3πr³ ಆಗುತ್ತೆ. ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ 2/3πr³ ಆಗುತ್ತೆ. ಇನ್ನು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಪಿಯರ್ 2πr² ಆಗುತ್ತೆ. ಇನ್ನು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಪಿಯರ್ 3πr² ಆಗುತ್ತೆ. ಇಲ್ಲಿ ನಾನು ಯಾಕೆ ನಿಮಗೆ ಬರೀ ಫಾರ್ಮುಲಾಗಳನ್ನು ಇಷ್ಟು ವೇಗವಾಗಿ ಹೇಳ್ತಿದ್ದೇನೆ ಅಂದರೆ ಇವನ್ನೆಲ್ಲ ಮತ್ತೆ ನೀವು ಮೆನ್ಸುರೇಷನ್ ಪಾಠದಲ್ಲಿ ಕಲಿತೀರಾ. ಸೊ ಹಾಗಾಗಿ ಇಲ್ಲಿ ಜಸ್ಟ್ ಒಂದು ಹಿಂಟನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ಆ ರೀತಿ ಲೆಕ್ಕಗಳು ನಿಮಗೆ ಬರ್ಬೋದು. ಅದೇ ಥರ ಮನಿ, ಹಣದ ಬಗ್ಗೆ ಲೆಕ್ಕ ಬರುತ್ತೆ. ರೂಪಾಯಿಯಿಂದ ಪೈಸೆ, ಪೈಸೆಯಿಂದ ರೂಪಾಯಿ, ಅವುಗಳ ಕೂಡೋದು, ಕಳೆಯೋದು, ಗುಣಿಸೋದು, ಬಾಕ್ಸೋದು ಲೆಕ್ಕಗಳ ಮೇಲೆ ಬರುತ್ತೆ. ಒಂದು ಎಕ್ಸಾಂಪಲನ್ನು ನಾವಿಲ್ಲಿ ನೋಡೋಣ. ಸೊ ಯಾವ ಥರ ಬರ್ಬೋದು ಲೆಕ್ಕಗಳು ಅಂತ. 108 ಸೆಂಟಿಮೀಟರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದನ್ನು ಸೆಂಟಿಮೀಟರ್ನ ಮೀಟ್ರಿಗೆ ಕನ್ವರ್ಟ್ ಮಾಡೋದು ಅಂತ ಅರ್ಥ. ಸೊ ಯಾವುದು ಉತ್ತರ ಸರಿಯಾಗುತ್ತೆ? ಇದು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಸೆಂಟಿಮೀಟರ್ನ /100 ಅಂತ ಮಾಡ್ತೀರಾ. ಆಗ 1.08 ಮೀಟರ್ ಆಗುತ್ತೆ. ಸೊ 1.08 ಮೀಟರ್ ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಇಷ್ಟೇ, ಭಾಳ ಸಿಂಪಲ್. ನೀವು ಅದನ್ನು ಕಲ್ತ್ಕೋಬೇಕು. ಬಹಳ ಜನ ಸರ್ ನಮಗೆ ಅರ್ಥ ಆಗೋದಿಲ್ಲರಿ ಅಂತ ಹೇಳ್ತಾರೆ. ಸೊ ಅಂದರೆ ನೀವು ನಾನು ಆಗಲೇ ಹೇಳಿದಂಥ ಫಾರ್ಮುಲಾಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಈ ಲೆಕ್ಕವನ್ನು ಮಾಡ್ಬೋದು. ಅಂದರೆ ಇಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ 1 ಮೀಟರ್ = 100 ಸೆಂಟಿಮೀಟರ್ ಗೊತ್ತಿರಬೇಕು, ಅಥವಾ 1 ಸೆಂಟಿಮೀಟರ್ = 1/100 ಮೀಟರ್ ಅಂತ ಗೊತ್ತಿರಬೇಕು. ಸೊ ಇದು ಗೊತ್ತಿಲ್ಲ ಅಂದರೆ ಅರ್ಥ ಆಗಲ್ಲ ಅದು. ಸೊ ಬಿ ಕೇರ್ಫುಲ್ ಆ್ಯಂಡ್ ರೈಟ್ ಡೌನ್, ಬರ್ಕೊಳ್ಳಿ. ಯಾಕಂದರೆ ಮ್ಯಾಥಮೆಟಿಕ್ಸ್ ನಾವು ಡೈಲಿ ಇದನ್ನು ಯೂಸ್ ಮಾಡೋದಿಲ್ಲ, ಹಾಗಾಗಿ ಅದು ಬೇಗ ಗೊತ್ತಾಗೋದಿಲ್ಲ. ಸೊ ಬೇಗ ಗೊತ್ತಾಗಬೇಕು ಅಂದರೆ ಸೊ ನಾವು ವಿ ಹ್ಯಾವ್ ಟು ರೈಟ್ ಇಟ್. ಇನ್ನು ನಾವು ನೋಟ್ಸ್ ಮಾಡಿಕೊಂಡು ಅದನ್ನು ಪದೇ ಪದೇ ಅಭ್ಯಾಸ ಮಾಡಬೇಕು. ಸೊ ಆಗ ಅದು ಖಂಡಿತ ಗೊತ್ತಾಗುತ್ತೆ. ನೆಕ್ಸ್ಟು ಅದೇ ಥರ ಕಿಲೋಮೀಟರಿಂದ ಮೀಟರ್ಗೆ ಅಂತ ಅನಿಸುತ್ತೆ. ಇದು ಈ ಒಂದು ಲೆಕ್ಕವನ್ನು ನೋಡಿದಾಗ ಇಲ್ಲಿ ಎರಡು ಉತ್ತರಗಳು ಸೇಮ್ ಇದ್ದಾವೆ. ಆದರೆ ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಮಿಲಿಮೀಟರ್ ಕೊಟ್ಟಿದ್ದಾರೆ. ಸೊ ಕಿಲೋಮೀಟರ್ ಅಂದರೆ 5.4 ಕಿಲೋಮೀಟರ್. 1 ಕಿಲೋಮೀಟರ್ಗೆ 1000 ಮೀಟರ್ ಆಗಿರುತ್ತೆ. ಸೊ 5 ಕಿಲೋಮೀಟರ್ಗೆ 5000 ಆಗುತ್ತೆ. ಸೊ 5400 ಕಿಲೋಮೀಟರ್ ಆಗುತ್ತೆ. ಸೊ 5400 ಮೀಟರ್ ಆಗುತ್ತೆ. ಸೊ ಯಾವುದು? ಆಪ್ಷನ್ ಬಿ ನಲ್ಲಿ ಆ ಉತ್ತರ ಇದೆ. ಬಟ್ ಇಲ್ಲಿ ಮಿಲಿಮೀಟರ್ ಇರೋದ್ರಿಂದ ಆಪ್ಷನ್ ಡಿ ಬರಲ್ಲ. ಇಲ್ಲಿ ನೋಡಿ 54,000 ಇದು ಕೂಡ ಬರಲ್ಲ, ಇದು ಬರೋದಿಲ್ಲ. ಅಂದರೆ ನಿಮಗಿಲ್ಲಿ ಗೊತ್ತಾಗಬೇಕಾಗಿರೋದೇನಪ್ಪ ಅಂದರೆ 1 ಕಿಲೋಮೀಟರ್ = 1000 ಮೀಟರ್. ಓಕೆ, ಆರ್ 1 ಮೀಟರ್ = 1/1000 ಕಿಲೋಮೀಟರ್. ಸೊ ಇಷ್ಟು ಕೂಡ ಗೊತ್ತಿರಬೇಕು. ಓಕೆ, ಬಿ ರಿಮೆಂಬರ್, ಯಾವುದೇ ಥರ ಕನ್ವರ್ಷನ್ ಕೂಡ ನಿಮಗಿಲ್ಲಿ ಬರ್ಬೋದು. ನೆಕ್ಸ್ಟ್ ಇಲ್ಲೊಂದು ಲೆಕ್ಕ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ನಾನು ಆಲ್ರೆಡಿ ನಿಮ್ಗೆ ಇಲ್ಲಿ ಮಾಡಿ ಸ್ಕ್ರೀನ್ ಮೇಲೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿದ್ದೀರಿ ಅಂತ ಭಾವಿಸ್ತಾ ಪ್ರಶ್ನೆ ನೋಡ್ತಾ ಹೋಗೋಣ. ಇಲ್ಲೇನು ಕೊಟ್ಟಿದ್ದಾರೆ? ವೃತ್ತದ ವ್ಯಾಸ ಕೊಟ್ಟು ಅದರ ಪರಿಧಿ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ವೃತ್ತದ ವ್ಯಾಸ ಎಷ್ಟಿದೆ ಕೊಟ್ಟಿರ್ತಕ್ಕಂಥದ್ದು 36, ಅಂದರೆ ಡಯಾಮೀಟರ್ = 35 ಸೆಂಟಿಮೀಟರ್. ರೇಡಿಯಸ್ ಅನ್ನ /2 ಮಾಡಿದ್ರೆ ರೇಡಿಯಸ್ ಸಿಗುತ್ತೆ. ಸೊ ಸರ್ಕಂಫರೆನ್ಸ್ ಅಥವಾ ಸುತ್ತಳತೆ ಬಂದು ಪರಿಧಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ 2πr. ಸೊ ಪೈ ಜಾಗದಲ್ಲಿ ನೀವು 22/7 ಅಂತ ಹಾಕೊಂಡು ವ್ಯಾಲ್ಯೂಯೇಷನ್ ಮಾಡಿದ್ರೆ ಅಲ್ಲಿ ಸರಿಯಾದ ಉತ್ತರ 110 ಬರುತ್ತೆ. ಸೊ 110 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಸೊ ಸಿಂಪಲ್ ಆಗಿ ಆಪ್ಷನ್ ಸಿ ಅಂತ ಸೆಲೆಕ್ಷನ್ ಮಾಡ್ಬೋದು. ಸೊ ಹಾಗೇನೆ ಒಂದು ಚಕ್ರ ಕೊಟ್ಟಿದ್ದಾರೆ. ಚಕ್ರದ ವಿಸ್ತೀರ್ಣ 154 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಮೊದಲು ನಾವು ಅದರಿಂದ ಆರ್ ಅನ್ನ ಕಂಡುಹಿಡ್ಕೋಬೇಕು. ಆರ್ ಅನ್ನು ಕಂಡುಹಿಡ್ಕೊಂಡು ಸುತ್ತಳತೆಯನ್ನ ಕಂಡುಹಿಡ್ಕೋಬೇಕು. ಯಾವ ರೀತಿ ಅಂತ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ವಿಸ್ತೀರ್ಣ πr² ಕೊಟ್ಟಿದ್ದಾರೆ, ಅದನ್ನ πr² ಅಂತ ಬರ್ಕೊಂಡ್ರೆ 154 ಬರ್ಕೋಬೇಕು.
ಹಾಗೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 154/22 ಇಂಟು 7 ಆಗುತ್ತೆ. ಯಾಕೆ ಅಂತಂದ್ರೆ ಈ ಪೈನ ನಾನು ಆಚೆ ಕಡೆ ಕಳಿಸಿದಾಗ 22/7 ಇರೋದು 7/22 ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದ್ರೆ 49 ಬರುತ್ತೆ. ಸೊ 49 ಅಂತಂದ್ರೆ ಅರ್ಥ 7 ಆಗುತ್ತೆ. ಸೊ 49 ಬರುತ್ತೆ, ಇದನ್ನ ಸ್ಕ್ವೇರ್ ರೂಟ್ ಮಾಡಿದಾಗ 7 ಆಗುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು 7 ಆಗುತ್ತೆ. ಸಿಂಪಲ್. ಸೊ ಅದನ್ನ ನೀವು ವೃತ್ತದ ಸುತ್ತಳತೆಗೆ ಸೂತ್ರಕ್ಕೆ ಹಾಕಿದ್ರೆ ಪೈ 2πr ಈ 7 ಕ್ಯಾನ್ಸಲ್ ಆಗುತ್ತೆ. ಸೊ 22 ಇಂಟು 2 ಇಸ್ ಈಕ್ವಲ್ ಟು 44 ಸೆಂಟಿಮೀಟರ್. ಸೊ 44 ಸೆಂಟಿಮೀಟರ್ ಅಂತಕ್ಕಂಥದ್ದು ಎಲ್ಲಿದೆ? ಆಪ್ಷನ್ ಎ ನಲ್ಲಿ ಇದೆ. ಓಕೆನಾ? ಸೊ ಹಾಗೆ ಲೆಕ್ಕವನ್ನ ನಾವು ಸಾಲ್ವ್ ಮಾಡಬೇಕು. ಇವೆಲ್ಲವೂ CTET ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ನಾನು ತಗೊಂಡ್ಬಂದಿದ್ದೀನಿ. ನೀವು ನೋಡ್ತಿರ್ಬೋದು, ಆಗ್ಲೇ ನೋಡಿದಂತಹ ಪ್ರಶ್ನೆಗಳು ಬಂದು CTET 2012 ಮತ್ತೆ 2013ರಲ್ಲಿ ಕೇಳಿರ್ತಕ್ಕಂಥವು. ಈಗ CTET 2012ರಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ಸೊ ಈ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದೇ ದಿನದಲ್ಲಿ ಅಂದ್ರೆ ಇನ್ ದ ಸೇಮ್ ಡೇ 6:14 AM ನಿಂದ ಹಿಡಿದು 8:02 PM ವರೆಗೆ ಎಷ್ಟು ಸಮಯ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೋದು ಅಂತಂದ್ರೆ, ಇಲ್ಲಿ ಆಯ್ಕೆಗಳನ್ನ ಮೊದಲು ನೋಡಿ. 6 ಗಂಟೆಯಿಂದ ಸಂಜೆ 8 ಗಂಟೆ ಅಂದಾಗ 6 ರಿಂದ 6 12 ಗಂಟೆ ಮತ್ತು 7:14 13 ಗಂಟೆ ಆಯ್ತು. ಸೊ 13 ಗಂಟೆ ಮೇಲೇನೆ ಆಗುತ್ತೆ. ಹಾಗಾಗಿ 2 ಅವರು 12 ಅವರು 14 ಅವರು ಅಂತ ಇದೆ. ಸೊ ಇವೆರಡನ್ನು ನಾವು ಸ್ಕಿಪ್ ಮಾಡ್ಬೋದು. ಇನ್ನು 13 ಗಂಟೆ 14 ಗಂಟೆ ಇವೆರಡರಲ್ಲಿ ನಮ್ಗೆ ಡೌಟ್ ಇದೆ. ಸೊ ಯಾವುದು ಅಂತ ನೋಡೋದಾದ್ರೆ, ಆಕ್ಚುಲಿ ಅಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು, ಅದನ್ನು ನಾನು ನಿಮಗೆ ಹೇಳಿದೆ. ಬಟ್ ಮೆಥಡ್ ಪ್ರಕಾರ ನಾವು ನೋಡೋದಾದ್ರೆ 8:02 PM ಇದೆಯಲ್ಲ, ಅದನ್ನು ನಾವು 12 ಅವರ್ಸ್ 24 ಅವರ್ಸ್ ಟೈಮಿಂಗ್ಸ್ ಅಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ +12 ಮಾಡಿ 20 ಆಗುತ್ತೆ. 20 ಗಂಟೆ 2 ನಿಮಿಷ ಆಗುತ್ತೆ. ಸೊ ಇದರಲ್ಲಿ 6 ಗಂಟೆ 14 ನಿಮಿಷವನ್ನ ಕಳಿಯಕ್ ಬರಲ್ಲ. ಹಾಗಾಗಿ ಏನ್ ಮಾಡಿದೆ ಅಂದ್ರೆ, ಇಲ್ಲಿ 1 ಗಂಟೆಯನ್ನ ನಿಮಿಷಕ್ಕೆ ತಗೊಂಡೆ, 19 ಆಯ್ತು. ಇದು 60 ಕೂಡಿದ್ರೆ 2 ಇದು 62 ಆಯ್ತು. ಸೊ ಈಗ ನೀವು ಕಳೀರಿ, ಉತ್ತರ 13 ಗಂಟೆ 48 ನಿಮಿಷ ಬರುತ್ತೆ. 13 ಗಂಟೆ 48 ನಿಮಿಷ ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ಸೊ ಟೈಮಿಂಗ್ಸ್ ಮೇಲೆ ಲೆಕ್ಕಗಳು ಇದೇ ತರನೇ ನೀವು ಮಾಡಬೇಕು. ತುಂಬಾ ಫಾಸ್ಟ್ ಆಗಿ ಮಾಡಬೇಕು, ಕೇರ್ಫುಲ್ ಆಗಿ ಎಲ್ಲವನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು 2012ರಲ್ಲಿ ಮತ್ತೊಂದು ಪ್ರಶ್ನೆ ಬಂದಿತ್ತು. ಸೊ ಆ ಪ್ರಶ್ನೆ ಈ ತರ ಇದೆ: ಯಾವ ಹೇಳಿಕೆ ತಪ್ಪಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂತ ಕೇಳಿದೆ. 2012 CTET ಅಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಇದು ಕೂಡ ಅಳತೆ ಮಾನಗಳು ಪಾಠದಿಂದನೇ ಬರುತ್ತೆ. ಪ್ರಶ್ನೆ ಈ ತರ ಇದೆ: 1 ಪೈಸೆ ಇಸ್ ಈಕ್ವಲ್ ಟು ₹0.01 ಅಂತ ಇದೆ. ನೆಕ್ಸ್ಟ್ 1.5 ಡಜನ್ ಅಂದ್ರೆ 18 ಅಂತ ಇದೆ. 1 millimeter is equal to 0.1 centimeter. 3 liter 30 ml is equal to 330 ml ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್ ಹಿಯರ್? ಎಸ್, ಆಪ್ಷನ್ ಡಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಅಂದ್ರೆ ತಪ್ಪಾದ ಹೇಳಿಕೆ ಬಂದು 3 ಲೀಟರ್ 30 ml ಅಂತಕ್ಕಂಥದ್ದು ತಪ್ಪು. ಯಾಕೆ? 3 ಲೀಟರ್ ಅಂದ್ರೆ 3000 ಆಗೋಗ್ಬಿಡುತ್ತೆ. 3030 ಬರಬೇಕು. ಇಲ್ಲಿ 330 ml ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ತಪ್ಪು. ಇನ್ನು ಉಳಿದಂತ ಆಯ್ಕೆಗಳೆಲ್ಲವೂ ಕೂಡ ಸರಿ. ನೋಡಿ, 1 ಡಜನ್ ಅಂದ್ರೆ 12, ಹಾಫ್ ಡಜನ್ ಅಂದ್ರೆ 6, 12 6 18 ಆಯ್ತು. ಸೊ ಅದು ಸರಿ ಇದೆ. ಹಾಗಾಗಿ ಅದೇನ್ ಸಮಸ್ಯೆ ಇಲ್ಲ. ಇನ್ನು ಉಳಿದಂತ ಎಲ್ಲ ಆಯ್ಕೆಗಳು ಕೂಡ ಕರೆಕ್ಟ್ ಇದ್ದಾವೆ. ನೆಕ್ಸ್ಟ್ ಅದೇ ತರದ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ. ಇದು ಕೂಡ 2014ರ CTET ನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ಕೂಡ ಯಾವ ಒಂದು ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಕೇಳಿದ್ದಾರೆ. ಎಸ್, 1 millimeter is 1/10 of 1 centimeter. 1 kg 12 gram is equal to 1.012 kg. Next, 10 meter 10 centimeter is equal to 1010 centimeter. So 23/100 is equal to 2.30. ಯಾವ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ. ಸೊ ಇಲ್ಲಿ 1ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, 2ನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ, 3ನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. 4ನೇ ಸ್ಟೇಟ್ಮೆಂಟ್ ಅನ್ನ ನೀವು ಅಬ್ಸರ್ವ್ ಮಾಡಿ. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ 23/100 ಏನ್ ಕೊಟ್ಟಿದಾರಲ್ಲ, ಸೊ ಈ ಒಂದು 23/100 ಅಂತಕ್ಕಂಥದ್ದು, ಎಸ್, 23/100 ಈಸ್ ನಥಿಂಗ್ ಬಟ್ 2 zeros ಇರೋದ್ರಿಂದ 0.23 ಬರುತ್ತೆ, ನಾಟ್ 2.030 ಬರಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಅದೇ ತರ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ: ಯಾವ ಹೇಳಿಕೆ ತಪ್ಪಾಗಿದೆ? ಇದು CTET 2015ರ ಪ್ರಶ್ನೆ ಪತ್ರಿಕೆ. ಒಂದೇ ಲೆಕ್ಕದಲ್ಲಿ ಸಮಯ, ಅಳತೆ, ಗಾತ್ರ ಎಲ್ಲವನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ ಅಂತ ಪ್ರಶ್ನೆ ಇದೆ. ಇದು ಪ್ರಶ್ನೆ ಎ ಆಪ್ಷನ್ ಅಲ್ಲಿ 3 ಅವರ್ 14 ನಿಮಿಷನ 194 ನಿಮಿಷ ಅಂತ ಕರಿತೀವಿ. 2 kg 30 ಗ್ರಾಮ್ ಅನ್ನ
2030 ಗ್ರಾಮ್ ಅಂತ ಕರಿತೀವಿ. ಇನ್ನು 3 ಲೀಟರ್ 80 ml ಅನ್ನ 380 ml ಅಂತ ಕರಿತೀವಿ. ಇದರ ಯಾವುದು ಅಲ್ಲ ಅಂತ ಇದೆ. ಸೊ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ 3 ಲೀಟರ್ 80 ml ಅಂದ್ರೆ 3080 ಬರಬೇಕಾಗಿತ್ತು, ಬಟ್ ಅವರು 380 ml ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಸಿ ನ ತಪ್ಪು ಅಂತ ನಾವಿಲ್ಲಿ ಹೇಳಬೇಕು. ಸೊ ಹೀಗೆ ಅನೇಕ ಲೆಕ್ಕಗಳು ಬರುತ್ತೆ ಈ ಪಾಠಗಳಿಂದ. ಅಂದ್ರೆ ಈಗ ಏನ್ ನಾನು ಟಾಪಿಕ್ ತಗೊಂಡಿದ್ದೆ ನಿಮ್ಗೆ ಸ್ನೇಹಿತರೆ, ಆ ಟಾಪಿಕ್ ಅಲ್ಲಿ ಚೂಸ್ ಮಾಡಿದಂತೆ ನಾನು ತೂಕ, ಸಮಯ, ಗಾತ್ರ ಇದ್ರ ಮೇಲೆ ಯಾವುದೇ ತರದ ಲೆಕ್ಕಗಳು ಕೂಡ ನಿಮ್ಗೆ ಬರಬಹುದು. ಸೊ ಅದನ್ನ ನೀವು ಹೆಚ್ಚಿನದಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.